ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನು ಆರ್ ಕೆ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನಿವತ್ತು ಹೈದ್ರಾಬಾದಲ್ಲಿರೋದು ದ ಫೇಮಸ್ ಪ್ಲೇಸ್ ಯಾವ್ದು ಹೇಳಿ, ಚಾರ್ಮಿನಾರ್. ಎಸ್, ಐ ಆಮ್ ಇನ್ ಚಾರ್ಮಿನಾರ್. ಎಸ್, ನನಗದೊಂದು ಡ್ರೀಮ್ ಪ್ಲೇಸಸ್ ಆಗಿತ್ತು ಚಾರ್ಮಿನಾರ್ಗೆ ಹೋಗಬೇಕು ಅಂತ. ಫೈನಲಿ ಬಂದೆ. ನೋಡ್ಬೋದು ಇಲ್ಲಿ ಸಕ್ಕದಾಗ ಕಾಣ್ತಿದೆ. ಸೊ ನನಗೆ ಮೇನ್ಲಿ ಒಂದು ಚಶ್ಮಾ ತೊಗೋಬೇಕಿತ್ತು, ನಾನು ಸನ್ಗ್ಲಾಸಸ್ಸು. ಸೊ ಹುಡುಕ್ತಿದ್ದೆ, ಅಲ್ಲೊಂದು ಅಜ್ಜ ಮಾರ್ತಿತ್ತು. ಸೊ ಅವ್ರ ಹತ್ರನೇ ಒಂದು ಚಶ್ಮಾ ತೊಗೊಂಡು ಜಿಂಚಕ್ಕಾಗಿ ಹೋಗ್ತಿದ್ದೀನಿ. ದ ರೀಸನ್ ಏನಕ್ಕೆ ನಾನು ಚಶ್ಮಾ ತೊಗೊಂಡೆ ಅಂದರೆ ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡಿ. ಸೊ ಬೇಕು ಅಂತ ರಮ್ಯಾ ಅವ್ರು ಹಾಕೊಂಡಿರೋ ಡ್ರೆಸ್ ಥರನೇ ಇರೋವಂಥ ಒಂದು ಡ್ರೆಸ್ ತೊಗೊಂಡಿದ್ದೆ. ಸೊ ಔಟ್ಫಿಟ್ ಸೇಮ್ ಇತ್ತು. ಸೊ ಹಾಗಾಗಿ ಅದಕ್ಕೊಂದು ಚಶ್ಮಾ ಚೆನ್ನಾಗಿ ಕಾಣುತ್ತೆ ಅಂತ ಸೊ ತೊಗೊಂಡು ನಾನು ಹೋಗ್ತಿದ್ದೆ. ಸೊ ಇಲ್ಲಿ ನೋಡ್ಬೋದು ಚಾರ್ಮಿನಾರ್ ಸಖತ್ತಾಗಿದೆ. ಒಳಗೋಗಿ ನೋಡಬೇಕು ಹೇಗಿದೆ ಏನು ಅಂತ. ವ್ಯೂ ಮಾತ್ರ ಸಖತ್ತಾಗಿತ್ತು. ನಾನು ಫಸ್ಟು ಹೋಗೋಕ್ಕಿಂತ ಬಿಫೋರು ಸಖತ್ ಹಶ್ವಾಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲಾದರೂ ಟಿಫಿನ್ ಸಿಗುತ್ತಾ ಅಂತ ಹುಡುಕ್ತಾ ಹೋಗ್ತಿದ್ದೆ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ಪೆಷಲಿ ಹೈದ್ರಾಬಾದಲ್ಲಿ ಸಿಗೋದು ನಾನ್ ವೆಜ್. ಬಟ್ ನನಗೆ ಯಾಕೋ ಮಾರ್ನಿಂಗ್ ಕ್ರೇವಿಂಗ್ ಏನಂದರೆ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ವೆಜ್ ಹೋಟೆಲ್ ಹುಡುಕ್ತಾ ಹೋಗ್ತಾ ಇದೆ. ಸೊ ಅಲ್ಲೊಂದೇನೋ ದೂರದಲ್ಲಿ ಕಾಣ್ತಪ್ಪ ಹೋಟೆಲ್ ಅಂತ ನೇಮ್ ನೋಡಿದೆ, ಹೋದೆ. ಬಟ್ ಸ್ಟಿಲ್ ಅದು ಒಳಗಡೆ ಹೋಗಿ ಕುತ್ಕೊಂಡ್ಮೇಲೆ ಗೊತ್ತಾಯಿತು ಅದು ನಾನ್ ವೆಜ್ ಅಂತ. ಸೀದಾ ಹೊರಗಡೆ ಬಂದು ಅಲ್ಲೇ ಎಲ್ಲ ಯಾರನ್ನ ಕೇಳಿದೆ, ಇಲ್ಲೇ ಮುಂದೆ ಹೋಗಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ನೋಡಿದ್ರೆ ನಮ್ಮ ಉಡುಪಿ ಹೋಟೆಲ್. ಸೊ ಉಡುಪಿ ಹೋಟೆಲಲ್ಲಿ ಗೊತ್ತಲ್ಲ ಟಿಫಿನ್ ಹೆಂಗೆ ಸಿಗುತ್ತೆ ಅಂತ, ಸಖತ್ತಾಗಿರುತ್ತೆ. ಸೊ ಒಳಗಡೆ ಹೋಗಿ ಟಿಫಿನ್ ಮಾಡಿಬಿಟ್ಟು, ಸೊ ಅಲ್ಲಿ ಸೆಲ್ಫ್ ಸರ್ವಿಸ್ ಇತ್ತು. ಬಟ್ ನಾನು ಹೋಗಿ ತೊಗೊಂಡು ಬರೋದು ಅಷ್ಟರಲ್ಲೇ ಐತೆ ಅಂತ ಹೋಗಿ ಸರ್ವಿಸ್ ಇರುವಂಥ ಪ್ಲೇಸಸ್ಗೆ ಹೋಗಿ ಕೂತ್ಕೊಂಡು ಸರಿಯಾಗಿ ಟಿಫಿನ್ ಬ್ಯಾಟಿಂಗ್ ಮಾಡಿ ಹೊರಗಡೆ ಬರ್ತಾ ಒಂದು ಪಾನ್ ತೊಗೊಂಡು ಪಾನ್ ತಿಂತಾ ಬಂದು ಇವಾಗ ಚಾರ್ಮಿನಾರ್ ಒಳಗಡೆ ಹೋಗಬೇಕು ಅಂತ ಟಿಕೆಟ್ ಕೌಂಟ್ರಲ್ಲಿ ಕ್ಯಾಶ್ ಕೊಟ್ಟು ಟಿಕೆಟ್ ತೊಗೊಂಡು ಸೀದಾ ಒಳಗಡೆ ಹೋದೆ. ಸೊ ಸಖತ್ ಜನ ಇದ್ದರು, ತುಂಬ ಜನ ಇದ್ದರು. ಸೊ ಅದರಲ್ಲೇ ಹೋದೆ. ಸೊ ಏನು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು ವ್ಯೂ. ಅಷ್ಟೇ ಜನ ಕೂಡ ಇದ್ದರು, ಸಖತ್ತಾಗಿ ಜನ ಇದ್ದರು. ಒಂದು ಸೆಲ್ಫಿ ತೊಗೋಬೇಕು ಅಂದರೂ ಕೂಡ ಪ್ಲೇಸಸ್ ಸಿಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು. ಸೊ ಬರ್ತಾ ಸ್ವಲ್ಪ ಕಡಿಮೆ ಆದರು. ಏನೋ ಒಂದು ಸೆಲ್ಫಿ ತೊಗೊಂಡು ಫೋಟೋಸ್ ತೊಗೊಂಡು ಅಲ್ಲಿ ನೋಡಿ ಎಲ್ಲ ವ್ಯೂ ಮಾತ್ರ ಮೇಲಿಂದ ಕೆಳಗೆ ನೋಡೋ ವ್ಯೂ ಇದೆಯಲ್ಲ, ಅದೇ ಸಖತ್ತಾಗಿತ್ತು. ಎಷ್ಟು ಮಸ್ತ್ ಕಾಣ್ತಿತ್ತು ಅಂದ್ರೆ ಭಾರಿ ಕಾಣ್ತಿತ್ತು. ಸೊ ಹಂಗೆ ಒಂದು ಸ್ವಲ್ಪ ಸುತ್ತಾಡಿದೆ. ಸ್ವಲ್ಪ ನನ್ನಷ್ಟಕ್ಕೆ ನನಗೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಸ್ಪೆಕ್ಟ್ ಹಾಕ್ಕೊಂಡು ಸೊ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಫೋಟೋಸ್ ತೊಗೊಂಡು ಸೊ ವ್ಯೂಸ್ ಎಲ್ಲ ನೋಡಿಕೊಂಡು ಸೊ ಫೈನಲಿ ಅದೊಂದು ಡ್ರೀಮ್ ಪ್ಲೇಸಸ್ ನೋಡಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ನೋಡಿಬಿಟ್ಟು ಸೊ ಎಕ್ಸಿಟ್ ಆಗೋಣ ಅಂತ, ಯಾಕಂದರೆ ಲಗೇಜ್ ರೂಮಲ್ಲಿ ನಾನು ಲಗೇಜ್ ಇಟ್ಟಿದ್ದೆ. ಅವರಿಗೆ 60 ರೂಪೀಸ್ ಕೇಳಿದರು. ಸೊ ಹಾಗಾಗಿ 1 ಅವರ್ ಮೇಲೆ ಆಗಿತ್ತು. ಸೊ ಲಗೇಜ್ ತೊಗೊಂಡು ಬಿಡೋಣ ಮತ್ತೆ ಯಾಕೆ ಸುಮ್ಮನೆ ಅಂತ ಸೊ ಕೆಳಗಿಳಿದು ಸೊ ಮತ್ತೊಂದು ಸ್ವಲ್ಪ ವಿಡಿಯೋ ಅದು ಮಾಡಿಕೊಂಡು ಫೋಟೋಸ್ ತೊಗೊಂಡು ಸೀದಾ ಲಗೇಜ್ ರೂಮ್ ಕಡೆ ಲಗೇಜ್ ತೊಗೊಳ್ಳೋಣ ಅಂತ ಹೋದೆ. ಸೊ ಲಗೇಜ್ ತೊಗೊಂಡು ಹೊರಗಡೆ ಬಂದಮೇಲೆ ಈ ಥರ ಕಾಣ್ತಿತ್ತು ಚಾರ್ಮಿನಾರ್. ಸೊ ಚಾರ್ಮಿನಾರ್ ನೋಡಿದೆ, ಲಗೇಜು ತೊಗೊಂಡೆ. ಇವಾಗ ಮೊದಲು ಮಾಡೋ ಕೆಲಸ ನಾನು ಶಾಪಿಂಗ್ ಮಾಡಬೇಕು ಅಂತ ಹೋದೆ. ಬಟ್ ನಾನು ಕೇಳಿರೋ ಪ್ರಕಾರ ಹೈದ್ರಾಬಾದ್ ಚಾರ್ಮಿನಾರ್ ಹತ್ರ ನನ್ನ ಸಖತ್ ಡ್ರೆಸ್ಸಸ್ ಕಡಿಮೆ ಅಮೌಂಟಿಗೆ ಸಿಗುತ್ತೆ ಅಂತ. ಬಟ್ ನನಗಂತೂ ಸಿಗಲಿಲ್ಲ. ಏನೋ ಒಂದಷ್ಟು ತೊಗೊಂಡ್ಬಿಟ್ಟು ಸೀದಾ ಸ್ಟೇಷನಿಗೆ ಬಂದು ರೈಲ್ವೆ ಹತ್ತಿದ ತಕ್ಷಣ ಅಲ್ಲೇ ದ ಫೇಮಸ್ ಹೈದ್ರಾಬಾದ್ ಬಿರಿಯಾನಿ, ಅದು ಸ್ಪೆಷಲಿ ಶಾದಾಬ್ ಅಂತ ಹೋಟೆಲಲ್ಲಿ ಕಟ್ಟಿಸ್ಕೊಂಡು ಬಂದೆ. ಏನು ರಶ್ ಇತ್ತು ರೀ ಹೋಟೆಲ್ ಅದು. ಯಪ್ಪ, ಪಾರ್ಸೆಲ್ ಕಟ್ಟಿಸ್ಕೊಳ್ಳೋಕ್ಕೆ 1 ಅವರ್ ನಿಂತ್ಕೊಂಡು ಕಟ್ಟಿಸ್ಕೊಂಡು ಬಂದು ತಿಂದು ಸೊ ಫೈನಲಿ ನನ್ನ ಸೀಟಿಗೆ ಕೂತ್ಕೊಂಡೆ. ಎಲ್ಲ ರಿಸರ್ವೇಷನ್ ಮಾಡಿಸ್ಕೊಂಡೇ ಬಂದಿದ್ದೆ. ಸೊ ಹಾಗಾಗಿ ನನಗೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಹೈದ್ರಾಬಾದ್. ಸೊ ಬಟ್ ಕಲಬುರ್ಗಿಗೆ ಇಳ್ಕೊಂಡು ಆಮೇಲೆ ಗದಗಿಗೆ ಬರಬೇಕಿತ್ತು. ಯಾಕಂದರೆ ಡೈರೆಕ್ಟ್ ಹೈದ್ರಾಬಾದಿಂದ ಗದಗಿಗೆ ಟ್ರೈನ್ ಅವೈಲೇಬಲ್ ಇರಲಿಲ್ಲ, ನನಗೆ ಸೀಟ್ ಸಿಗಲಿಲ್ಲ. ಹಾಗಾಗಿ ಹೈದ್ರಾಬಾದ್ ಟು ಕಲಬುರ್ಗಿ ಬಂದು ಕಲಬುರ್ಗಿಯಿಂದ ಗದಗಿಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೆ. ಸೊ ಇದು AC ಇರೋದ್ರಿಂದ ಸೊ ಸಖತ್ ಚೆನ್ನಾಗಿತ್ತು ಸೀಟು. ಚಳಿ ಅನ್ನೋದು ಬಿಟ್ಟರೆ ಏನಿಲ್ಲ, ಚೆನ್ನಾಗೇ ಇತ್ತು. ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ನನ್ನ ಸೀಟ್ ಸಿಕ್ತು, ಹುಡುಕ್ಬಿಟ್ಟು ಕೂತ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.